ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಜಯಕನ ಸಂಸಾರ ಕಥೆಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವಿಡಿಯೋ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಅಂದರೆ ನಿನ್ನೆ ಹಾಕಿದ ವಿಡಿಯೋ 700 ಜನದ ಮೇಲೆ ವ್ಯೂಸ್ ಆಗಿದೆ. ನಂಗೆ ತುಂಬ ಖುಷಿ ಆಯಿತು. ಇನ್ನೂ 24 ಅವರ್ಸ್ ಆಗಿಲ್ಲ, ಆದ್ರೂ 11 ಅವರ್ಗೆ ಅಷ್ಟೊಂದಾಗಿದೆ. ತುಂಬ ಖುಷಿ ಆಯಿತು, ನನಗೆ ತುಂಬ ಹ್ಯಾಪಿಯಾಗಿದ್ದೀನಿ. ಮತ್ತು ನಿನ್ನೆ 15 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ತುಂಬ ಥ್ಯಾಂಕ್ಸ್ 15 ಜನ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ. ಇವತ್ತು ನಿಮಗೋಸ್ಕರ 4 ಎಪಿಸೋಡ್ನ ಪ್ರಸಾರ ಮಾಡ್ತೀನಿ. ಅದಕ್ಕಾಗಿ ನಿಮ್ಮ ಮುಂದೆ ನಾನು ಬೆಳಿಗ್ಗೆನೇ ಬಂದಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿಪ್ಪ ಪ್ಲೀಸ್. ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಬನ್ನಿ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡಿ ಬಿಡೋಣ. ಅಯ್ಯೋ, ನಿನ್ನ ಬಾಯಿ ಮಣ್ಣಾಕೋಗ, ನೀನು ಕತ್ತೆ ಕಾಯ್ತಿದ್ದೇನೋ? ಅದ್ಯಾಕ್ರಮ ಹಿಂಗ್ ಬೈತೀರ? ನಂಗೆ ಇರೋದನ್ನ ಹೇಳೋದ್ನಪ್ಪ, ಅದಕ್ಕೆ ಹಿಂಗ ಬೈಯೋದು? ಬೈದನ ಇನ್ನೇನ ಮಾಡ್ತಾರ? ಅವನೇನೋ ಹೇಳ್ಬಿಟ್ನಂತೆ ಹೋಗ್ತೀನಿ ಅಂತ, ಬುದ್ಧಿ ಹೇಳೋದ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಹ್ಞೂ ಆಯ್ತು ಹೋಗ್ಬಿಟ್ಟು ಬಾ ಅಂತ ಹೇಳಿ ಕಳಿಸಿದ್ದೀರಾ ನೀವು? ಸ್ನೇಹಿತರ ನೀವು? ನಿಮ್ಮ ನೆಗದ ಬಿದ್ದು ನಲ್ಲಿ ಕಾಯಿ ಹೋಗಾಗ, ನಿಮ್ಮ ಬಾಯಿ ಹುಳ ಬೀಳ, ನಿಮ್ಮ ಕಣ್ಣು ಎಗರು ಈಚೆಗೆ ಬಿದ್ದು ಹೋಗ. ಸುಮ್ಮನಿರ, ಏನ್ ಹಿಂಗಿಂಗ್ ಬೈತಿ ಬೆಳಗ್ಗೆನೆ? ನಾನು ನಮ್ಮ ಅಮ್ಮನೇ ಬೈತಿಲ್ಲ ಇದುವರೆಗೂ. ನಿಂತವ್ ಬೈಸ್ಕೊಳ್ಳೋದೇನು? ಇರೋದು ಹೇಳೋದ್ನಪ್ಪ, ಹೆಂಗನ ಮಾಡ್ಕೊ ಹೋಗು. ಕಳ್ಳನ್ ಮಕ್ಳ, ಹೆಂಗನ ಮಾಡ್ಕಂತೆ ನೀವೇ ಈ ತಲೆಗೆ ತುಂಬಿಟ್ಟು ಕಳ್ಸಿರ್ತೀರಾ ಹೆಂಡತಿ ಮನೆಗೆ ಹೋಗು ಅಂತ. ಗಂಡ ಹೆಂಡತಿನ ಇಬ್ರು ಒಂದು ಮಾಡ್ಬಿಟ್ಟು ತಾಯಿ ಮಗನ ಬೇರೆ ಬೇರೆ ಮಾಡ್ಬಿಡೋಣ ಅಂತ ಏನ್ರೋ ಈ ತರ ಸ್ಕೆಚ್ ಹಾಕಿದ್ದೀರಾ ನೀವು? ಅಂತ ಬುದ್ಧಿ ಇಲ್ಲ ನಮ್ಗೆ, ತಾಯಿ ಮಗನ್ ದೂರ ಮಾಡೋಂಥದ್ದು. ನಾವು ರಾಮಣ್ಣಂಗೆ ಹೇಳಿದ್ವಿ, ಬೇಡ ಕಣ್ಣಣ್ಣ ಮರ್ಯಾದೆ ಇರಲ್ಲ, 5 ವರ್ಷ ಆಯ್ತು ಬಿಟ್ಟು ಅಂತ. ಅವಣ್ಣನೇ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹೋಗಿ 5 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅವಳು, ಹಂಗೆ ಹಿಂಗೆ ಜಗಳ ಮಾಡ್ತೀನಿ ಅಂತ ಹೋಗಿರೋದು. ಒಂದಾಗಕ್ಕಲ್ಲ, ಏನಾದ್ರೂ ಒಂದಾಗ್ಬಿಟ್ಟು ಬರ್ಬೇಕಲ್ಲ ಅವರು. ನನ್ನ ಮಕ್ಕಳ ನಿಮಗೆ ಚರ್ಮ ಸುಳಿದು ಬಿಡ್ತೀನಿ. ಮೊದ್ಲೇ ಕಾಗೆ ಬಣ್ಣ ಇದ್ದಂಗೆ ಇದ್ದೀನಿ ನೀನು. ಕೆಂಪು ಮಾಡ್ಬಿಡ್ತೀನಿ, ಕೆಂಪುಗೆ. ಹೋಗಿ ಅದು ಯಾಕನ ಬಂದು ಈ ಅಮ್ಮಂಗೆ ಹೇಳೋದ್ನಪ್ಪ? ನನ್ನ ತಲೆ ತಿಂತಾಯ್ತೊಳ್ಳೆ ಯಮ್ಮ. ನೋಡು, ನಾವು ತಲೆಗೆ ತುಂಬಿಲ್ಲ, ಒಂದಾಗ್ತಾರೋ ಇಲ್ಲ ಕಿತ್ತಾಡ್ಕೊಂಡು ಸಾಯ್ತಾರೋ ಅವರು, ಅದು ನಮಗೆ ಗೊತ್ತಿಲ್ಲ ಕಣಮ್ಮವು. ಹೋಗ್ಬೇಡ ಅಂತ ಅಂದ್ರೂ ಹೋಗಿರೋದು ನಿಮ್ಮ ಮಗನೇ. ಹೆಂಗನ ಮಾಡ್ಕ ಹೇಳೋದು ಹೇಳಿದೀನಿ. ಆಗ ಬಂದಲ್ಲ ಕುಮಾರ ಕಂಠೀರವ. ಅಲ್ಲಣ್ಣ, ಹೋಗಿದ್ ಕೆಲ್ಸ ಏನಾಯ್ತು? ನೋಡಿ ನಿಮ್ಮಮ್ಮ ಹೆಂಗ್ ಬೈತಾ ಕೂತೈತಂತ ನನಗೆ. ಯಾಕೋ ಹೋಗಿದ್ದೆ ಅಲ್ಲಿಗೆ? ನಾನು ಕೇಳ್ಬಿಟ್ಟು ಹೋಗಿದ್ದೆ ನೀನು? ಆ ಮನೆ ವಸ್ತು ತುಳಿಬಾರ್ದಂತ ಹೇಳಿದ್ದೆ ತಾನೇ ನಿನ್ಗೆ? ಯಾಕೆ ಹೋಗಿದ್ದೆ ಅವಳ ಮನೆಗೆ? ಅದೇ ಜಗಳಾಡಕಂತ ಹೇಳಿಲ್ವಾ? ಹೊತ್ಕೊಂಬಂದಿತ್ತಳಿ ವಣ್ಣ. ಅವ ಅಕ್ಕ ಏನಾದ್ರು ಬೈದ್ಗೀತ ಹೆಂಗೆ? ಯಾಕೋ ಹೇಳ್ತಿದ್ಯಾ? ಏನೋ ನೊಂದ್ಲೆ ನೋಡು. ಏನೋ ನೊಂದಿದ್ರೆ ಹೇಳು, ಹೋಗಿ ಸರಿಯಾಗಿ ಮಾಡ್ಬಿಟ್ಟು ಬರ್ತೀನಿ ಅವಳಿಗೆ. ಅವಳ ಯೋಗ್ಯತೆಗೆ ದುಡ್ಡಿದ್ರು ದುಡ್ಡು ಬಿಚ್ಚಲಿಲ್ಲ. ಕಡ್ಡ ಪ್ರಾಣ ಹೋಗ್ತೈತೆ ಅಂದ್ರೂ ಒಂಚೂರು ಕರುಣೆ ಬರ್ಲಿಲ್ಲ ಅವಳಿಗೆ. ಹೆಣ್ತಿನ ಅವಳು ಅಂತದ್ರಲ್ಲಿ ಬೈದ್ ಕಳ್ತಾವಳ ಅವಳು. ಬೈದಿರ್ತಾಳೆ. ನನಗೆ ಹೋದಾಗ್ಲೇನೆ ತಿರುಗಿ ಮಾತಾಡಿದ್ಲು. ಆಗ್ಲೇ ಗೊತ್ತಾಯ್ತು 5 ವರ್ಷದಲ್ಲಿ ಎಷ್ಟೊಂದು ಡಿಫ್ರೆಂಟ್ ಅಂತ. ಇದು ಮಾಡ್ತೀನಿ ಈಗ ಹೊಲ್ಟೇನೆ ನಾನು ಅಲ್ಲಿಗೆ. ಆ ಮುದುಕಿಗೂ ಅವಳಿಗೂ ಸರಿಗೆ ಬೆಂಡೆತ್ತು ಬರ್ತೀನಿ ನಾನು. ಈಗ ಹುಷಾರಾಗಿದ್ದೆಲ್ಲ, ಅವರಿಂದ ನಮಗೇನಾಗ್ಬೇಕು ಹೇಳು? ಏನೂ ಆಗ್ಬೇಕಾಗಿಲ್ಲ. ತಿಳ್ಕೊಂಡಿದ್ದೀವಿ ತಾನೆ? ಯಾರು ಏನು ನಮಗೆ ಒಂದು 3 ನಯಾ ಪೈಸದ ಮರ್ಯಾದೆ ಕೊಡಲ್ಲ. ಏನಕ್ಕೂ ಕಷ್ಟ ಸುಖಕ್ಕಾಗಲ್ಲ ಅಂದಮೇಲೆ ಅವ್ರು ಏನು ಕೇಳು? ಸಂಬಂಧ ಮುರ್ಕೊಂಡಾಯ್ತು, ಡಿವೋರ್ಸ್ ಕೊಡ್ತೀನಿ ನಿನ್ಮೇಲೆ. ಡಿವೋರ್ಸ್ ಕೊಡ್ಸ್ಕೊಳ್ಳೋದು 25 ಲಕ್ಷ ಬಂದೈತಂತೆ, 15 ಲಕ್ಷ ಕಕ್ಕಿಸ್ತೀನಿ. ಅಮ್ಮ, ನೀನ್ ಕೈ ಮುಗಿತೀನಿ, ಸುಮ್ಮನಿರಮ್ಮ. ಯಾಕೆ ಹಿಂಗೆ ಆಡ್ತಿದ್ದಿ? ಅಲ್ಲಿ ನೀನು ಅನ್ಕೊಂಡಿರಂಗೆ ಏನಾಗಿಲ್ಲ, ಯಾವ ಜಗಳನೂ ಆಗಿಲ್ಲ, ಯಾವ ಗಲಾಟೆನೂ ಆಗಿಲ್ಲ. ಜಯ ನಾವು ಅನ್ಕೊಂಡಿರಂಗಲ್ಲಮ್ಮ. ದೇವತೆ ಅವಳು. ಯಾಕೆ ತಲೆಗೆಲ್ಲ ಕೆಟ್ಟೈತೇನಲ್ಲ? ಅವಳು ಮಾಡಿದ್ ಒಂದಾ ಎರಡ? ಜೀವ ಹೋಗ್ತಾ ಇದ್ ಕಣೆ ನಿನ್ ಗಂಡಂದು. ಬಾರೆ ಉಳಿಸು ಅಂತ ಬೇಡ್ಕಣ್ಣಲ್ಲ ಹೋಗಿ. ಕರುಣೆ ಬಂತೇನ ಅವಳಿಗೆ? ನನಗೂ ನಿನ್ ಮಗಂಗೂ ಏನೂ ಸಂಬಂಧ ಇಲ್ಲ ಅಂತ ಮಕ್ಕಳಿಗೆ ಮಂಗಳಾರತಿ ಎತ್ತು ಕಳಿಸಿದ್ಲಲ್ಲ. ಅಷ್ಟೆಲ್ಲ ಹೇಳಿದ್ದೀನಿ ನಿನಗೆ. ಜ್ಞಾನ ಇಲ್ಲವೇನೋ ನಿನಗೆ? ಯಾಕ ಹೋಗಿದ್ದೆ? ಅವಳನ್ನ ದೇವತೆ ಅಂತೆಲ್ಲೋ. ಏನೋ ಮಾಡೋಳೆ ಕಣೋ, ಏನೋ ಮಾಡೋಳು ನಿನಗೆ. ಹೋಗಿದ್ದಲ್ಲ ಮನೆ ತಕ್ಕೆ. ಆ ಮುದುಕಿ ನೋಡ್ದಾಗ್ಲೇ ಅನ್ಕೊಂಡೆ ಮಾಟ ಮಂತ್ರ ಮಾಡೋಳ ಥರನೇ ಕಾಣಿಸಿದ್ಲು. ಅವಳನ್ನು ವಶೀಕರಣ ಮಾಡ್ಕೊಂಡು ನಿನ್ನೂ ವಶೀಕರಣ ಮಾಡ್ಕೊಂಬಿಟ್ಟವಳೆ. ಬಿಡ್ತು ಅನ್ನಮ್ಮ. ಯಾವ ವಶೀಕರಣನೂ ಇಲ್ಲ, ಏನೂ ಇಲ್ಲ.
ಬಿಡು ಬಿಡು, ನಿನಗೆ ತಲೆ ಕೆಡಿಸ್ಬಿಟ್ಟವ್ರೆ ಚೆನ್ನಾಗಿ. ಅದು ಯಾಕನ ಓದ್ನೋ ಇವನ್ಗೆ. ಮೊದಲು ಹೋಗಿ ಶಾಸ್ತ್ರ ಕೇಳ್ಕೊಂಡ್ ಬರ್ತೀನಿ ನಾನು. ಹೋಗಿ ಏನೋ ಮಾಡಿಸ್ಬಿಟ್ಟವ್ರು ನಿನಗೆ, ಏನೋ ಮಾಡಿಸ್ಬಿಟ್ಟವ್ರೆ. ಸುಮ್ನಿರಮ್ಮ ಸ್ವಲ್ಪ, ನನ್ನ ಮಾತನ್ನ ಕೇಳು ನೀನು. ಯಾಕಲ್ಲ, ಯಾಕೆ ಹಿಂಗ್ ಮಾತಾಡ್ತಿದ್ದಿ? ಹೆತ್ತ ತಾಯಿ ನಾನು, ಹೆತ್ತ ತಾಯಿ. ಚಿಕ್ಕ ವಯಸ್ಸಲ್ಲಿ ನಿನಗೆ ಹುಷಾರ್ ತಪ್ಪದಾಗ ಇಡೀ ರಾತ್ರಿ 3 ದಿನ ಎದ್ದು ಕೂತ್ಕೊಂಡು ನೋಡ್ಕೊಂಡಿದ್ದೀನಿ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು. ಮರ್ತೈತೇನಲ್ಲ, ಮರ್ತೈತಾ ನಿನಗೆ? ತಾಯಿಗೆ ಜೋರಾಗಿ ಮಾತಾಡಂಗಾದ್ಯಾ? ಯಾವತ್ತೂ ಮಾತಾಡ್ದವನಲ್ಲ, ಆ ಮಿಟಿಕ್ಲಾಡಿನ ಏನೋ ಮಾಡೋಳೆ ಅವಳು. ಅಯ್ಯೋ ನಾನು ಯಾವುದು ಮರ್ತಿಲ್ಲಮ್ಮ, ನಾನು ಯಾವುದು ಮರ್ತಿಲ್ಲ. ಆದ್ರೆ ಅವಳು ಮಾಡಿರೋ ತ್ಯಾಗನು ನನ್ನ ಕೈಲಿ ಮರೆಯಕ್ಕಾಗಲ್ಲಮ್ಮ. ತ್ಯಾಗ ತ್ಯಾಗ ಯಾತದಲ್ಲ ತ್ಯಾಗ? ಅದು ತ್ಯಾಗ. ಹೂನಮ್ಮ, ನಾನು ಬದುಕಿದ್ದೀನಿ ಇವತ್ತು ಅಂತ ಅಂದ್ರೆ ಅದು ಕಾರಣನ ಜಯ. ಏನು ಏನ್ ಮಾತಾಡ್ತಿದ್ಯಲ್ಲ ನೀನು? ಹೂನಮ್ಮ, ಡಾಕ್ಟ್ರು ನಮಗೆ ಫ್ರೀಯಾಗಿ ಆಪರೇಷನ್ ಮಾಡಿಲ್ಲ. 5 ಲಕ್ಷ ರೂಪಾಯಿನ ಕೊಟ್ಟಿರೋದು ಆ ಜಯನೇ. ಏನು ಜಯನ? ಹೂನಮ್ಮ, ಜಯನೇ ಕೊಟ್ಟಿರೋದು. ಅದೇನಾಯ್ತಂದ್ರೆ, ಹೌದಾ? ನಿಜನೇನಲ್ಲ ಹೇಳ್ತಿರೋದು ನೀನು? ಹೂನಮ್ಮ, ನಿಜನೇ. ನಾವು ಅನ್ಯಾಯವಾಗಿ ಜಯಂಗೆ ಮೋಸ ಮಾಡಿದ್ವೇನೋ ಅಂತ ಅನಿಸ್ತೈತೆ. ತಪ್ಪು ಮಾಡ್ಬಿಟ್ವಿ ಅಮ್ಮ, ನಾವು ತಪ್ಪು ಮಾಡ್ಬಿಟ್ವಿ. ಕೈಯಲ್ಲೇ ಬಂಗಾರ ಇಟ್ಕೊಂಡು ತಗಡಕ್ಕೆ ಕೈ ಹಾಕ್ಬಿಟ್ವಿ ಅಮ್ಮ, ತಗಡಕ್ಕೆ ಕೈ ಹಾಕ್ಬಿಟ್ವಿ. ಕಾಲ ಮಿಂಚೋಯ್ತು, ಚಿಕ್ಕ ಮಿಂಚೋಯ್ತು. ಅಲ್ಲಲ್ಲ, ಆಯ್ತು ಬಿಡು, ನಾವು ತಪ್ಪು ಮಾಡಿದ್ವಿ ಅಂತಾನೆ ಇಟ್ಕೊಳ್ಳೋಣ. ಅವಳು ಯಾಕಂಗಂದ್ಲು ನಂತವ? ನಿಜಾನೇ ಹೇಳ್ಬೋದಿತ್ತಲ್ಲ, ಕೇಳಿದಾಗಲೇ ದುಡ್ಡು ಕೊಡ್ಬೋದಿತ್ತಲ್ಲ. ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಾಗ್ಬಾರ್ದು ಅಂತನೋ ಏನೋ ಅವಳು ಯಾರು ತವಳು ಹೇಳಿಲ್ಲ. ಅವ್ರ ಮನೇಲಿ ಆಯ್ತಲ್ಲ ಅಜ್ಜಿ, ಆ ಅಜ್ಜಿಗೂ ಗೊತ್ತಿರಲಿಲ್ಲ ಅಂತ ಕಾಣ್ತದೆ. ಹೆಂಗ್ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಯಾರಿಗೂ ಹೇಳಿಲ್ಲ ಅವಳು. ಅನ್ಯಾಯವಾಗಿ ಹೋಗಿ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ಅವಳು ನಡತೆ ಬಗ್ಗೆನೇ ನಾನು ಮಾತಾಡ್ಬಿಟ್ಟೆ. ಯಾಕಲ್ಲ, ಯಾಕೆ ಹಿಂಗೆ ಮಾತಾಡಕ್ಕೋದೆ? ಯಾಕೆ ಮಾತಾಡಕ್ಕೋದೆ ಹಂಗೆ? ನನ್ನ ತಲೆಗದ್ದು ಏನಾಗಿತ್ತು ಗೊತ್ತಿಲ್ಲಮ್ಮ, ಕೋಪದಲ್ಲಿ ಮಾತಾಡ್ಬಿಟ್ಟೆ. ನೀನು ಮಾತಾಡಿಲ್ಲ ಅಂದಿದ್ರೆ ಮನೆಗೆ ಬಾ ಅಂತ ಕರಿಬೋದಿತ್ತು. ಕರ್ದೆ ಅಮ್ಮ, ಅವಳು ಯಾವುದೇ ಕಾರಣಕ್ಕೂ ಬರಲ್ಲ ಅಂದ್ಲು. ನೀನು ಹಿಂಗಂದ್ಮೇಲೆ ಎಲ್ಲೆಲ್ಲ ಬರ್ತಾಳೆ? ಹೋಗಿ ಹೆಣ್ಣಿನ ನಡತೆ ಬಗ್ಗೆ ಮಾತಾಡಿದ್ಯಲ್ಲ ನೀನು. ಬೇರೆ ಯಾರು ಮಾತಾಡಿದ್ರು ಸಹಿಸ್ಕೋಬೋದು, ಆದರೆ ಗಂಡನೇ ಮಾತಾಡಿದ್ರೆ ಯಾವ ಹೆಣ್ಣು ಸಹಿಸ್ಕೊಳ್ಳಲ್ಲ. ನೀನು ಹೋಗಿ ಅದೇನಾಗಿತ್ತು ನಿನ್ನ ಬುದ್ಧಿಗೆ? ಬೇರೆ ಯಾರ ಬೈಯದ್ಬಿಟ್ಟು ಅದ್ರ ಬಗ್ಗೆ ಏನಾಗಿ ಮಾತಾಡಕ್ ಹೋಗಿದ್ದೆ? ಅದೇ ಹೇಳದ್ನಲ್ಲಮ್ಮ, ನನ್ನ ಬುದ್ಧಿಗೆ ಅದು ಏನಾಗಿತ್ತು, ಕೋಪದಲ್ಲಿ ಅಂದ್ಬಿಟ್ಟೆ ಕಣಮ್ಮ. ಆಮೇಲೆ ಸತ್ಯ ಗೊತ್ತಾಗಿದ್ದು ನನಗೆ. ಜಯ ಇನ್ನು ಯಾವತ್ತೂ ಬರಲ್ಲ, ಇಲ್ಲಿಗೆ ಬರಲ್ಲ. ಅಯ್ಯೋ ಶಿವನೇ, ಏನಪ್ಪ ಹಿಂಗಾಯ್ತು? ನಾನೇ ಅನ್ಯಾಯವಾಗಿ ನನ್ನ ಮಗನ ಜೀವನ ಹಾಳು ಮಾಡ್ಬಿಟ್ನಾ ಅಂತ. ಅಮ್ಮ, ನೋಡ್ಬೇಕಂದ್ರೆ ನೀವೇ ಹಾಳು ಮಾಡಿರಿ ನಿಮ್ಮ ಮಗನ ಜೀವನನ. ಹೌದು ಕಣಲ್ಲ, ನನಗೀಗ ಅನಿಸ್ತೈತಿ ನಾನೇ ಹಾಳು ಮಾಡೋದ್ನೇನೋ ಅಂತ. ಗಂಡ ಹೆಂಡತಿ ಮಧ್ಯದಲ್ಲಿ ನಾನು ಬಂದಿದ್ದೆ ತಪ್ಪಾಯ್ತೇನೋ. ನಾನು ಬಂದಿಲ್ಲ ಅಂದಿದ್ರೆ ಹೆಂಗೋ ಜಗಳ ಪಗಳ ಆಡ್ಕೊಂಡು ಹೆಂಗೋ ಜೊತೆಗಿರೋರು ಏನೋ. ಉರಿಯೋ ದೀಪಕ್ಕೆ ತುಪ್ಪ ಸುಡ್ದಂಗೆ ಮಾಡ್ಬಿಟ್ನೇನೋ, ಹಂಗೆ ಅನಿಸ್ತೈತಿ. ಎಲ್ಲ ಆತಗಟ್ಟಿ ಏನೇನೋ ಮಾಡ್ಬಿಟ್ಟೆ. ಇನ್ನೊಂದು ಮದುವೆನೂ ಮಾಡಿದೆ, ಅವಳು ನೆಟ್ಟಗಿರ್ಲಿಲ್ಲ. ಕಣಮ್ಮ, ನೀನು ಇವಾಗ ಹೆಂಗ್ ಸರಿ ಮಾಡ್ತೀವಿ ಸಂಸಾರನ? ಮಾಡ್ತೀನಿ. ನನ್ನ ಮಗನ ಜೀವನ ನನ್ನಿಂದನೇ ಹಾಳಾಗಿದ್ರೆ ನಾನೇ ಸರಿ ಮಾಡ್ಬೇಕಲ್ವಾ? ಮಾಡ್ತೀನಿ. ಏನಮ್ಮ ಮಾಡ್ತೀಯಾ? ಈಗ ಏನ್ ಮಾಡ್ತೀಯ ಹೇಳು? ರಾಮಣ್ಣ ಹೋಗಿ ಕರೆದಿದ್ಕೇನೆ ಬರ್ಲಿಲ್ಲ, ಇನ್ನ ನೀನ್ ಹೋಗ್ಕಾದ್ರೆ ಬರ್ತಾರಾ? ಅವಳು ಕಾಲು ಹಿಡ್ಕೊಂಡಲ್ಲ ಕೇಳ್ತೀನಿ ಕಣೋ, ಬಾರವ ತಾಯಿ ಮನೆಗೆ ಅಂತ, ಮಕ್ಳಿಗೆ ಕರ್ಕ ಬಾ ಅಂತ ಕೇಳ್ತೀನಿ. ನನ್ನ ಮಗಂದು ಏನು ತಪ್ಪಿಲ್ಲ, ಎಲ್ಲ ನಂದೇ ಅಂತ ಹೇಳ್ತೀನಿ. ನೋಡೋಣ ತಾಯಿ ಏನು ಮನ್ಸು ಬರ್ತಿಲ್ಲ, ಮಾಡ್ಕತಾಳ ಹೆಂಗೋ. ಇವತ್ತೇ ಹೋಗ್ತೀನಿ. ಫ್ರೆಂಡ್ಸ್, ಇವತ್ತಿನ ಬೆಳಗಿನ ಎಪಿಸೋಡ್ ಹೇಗಿತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇವತ್ತು 4 ಎಪಿಸೋಡ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ 4 ಎಪಿಸೋಡ್ ಹಾಕೋದಕ್ಕೆ. ಎಂಡ್ ಆಫ್ ದ ಡೇ ಮುಗಿಯೋಷ್ಟರಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರೀಲೇಬೇಡಿ. ನಿಮ್ಮೆಲ್ಲರ ಕಮೆಂಟ್ಸಿಂದನೇ ನನಗೆ ಗೊತ್ತಾಗೋದು ನಿಮಗೆ ನಮ್ಮ ಸ್ಟೋರಿ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ನಮ್ಮ ಮನೆಗೆ ಬರ್ತಾ ಇದ್ದಾರೆ ನನ್ನ ಕನ್ವಿನ್ಸ್ ಮಾಡೋದಕ್ಕೆ. ನಾನು ಕನ್ವಿನ್ಸ್ ಆಗ್ತೀನೋ ಇಲ್ವೋ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಮುಂದಿನ ವೀಡಿಯೋ ಬೇಗ ಹಾಕ್ತೀನಿ, ಕಾಯ್ತಾ ಇರಿ. 1-2 ಅವರ್ ಆದಮೇಲೆ ಹಾಕ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.